ಮುಳಬಾಗಿಲು ನ್ಯೂಸ್ನ ನಮ್ಮ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ವಿಶ್ಲೇಷಣೆ, ಮಾಹಿತಿ ಮತ್ತು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಈಗಾಗಲೇ ನಿಮಗೆ ಗೊತ್ತಿದೆ, ಇದು ಎಷ್ಟು ಮಟ್ಟಿಗೆ ನಿಜಾನೋ ಇಲ್ಲ ಅಂತ ಊಹಾಪೋಹಗಳು ಅಂತ ಗೊತ್ತಿಲ್ಲ. ನಮ್ಮ ಮುಳಬಾಗಿಲಿನ JDS ಪಕ್ಷದಲ್ಲಿ ಗುಂಪುಗಾರಿಕೆ ಪ್ರಾರಂಭ ಆಗಿದೆ ಅಂತ ಒಂದು ಊಹಾಪೋಹಗಳು ಬಂದಿತ್ತು. ಕೆಲವು ದಿನಗಳಿಂದ ಎರಡು ಗುಂಪುಗಳು, ಅಂದರೆ JDS ತಾಲೂಕು ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ್ರವರು ಒಂದು ಗ್ರೂಪ್, ಮತ್ತು ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಒಂದು ಗ್ರೂಪ್ ಮಾಡಿಕೊಂಡು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಒಂದು ಊಹಾಪೋಹಗಳು ಬಂದಿತ್ತು. ಅದೇ ರೀತಿ ಅವರು ಕೂಡ ಪ್ರತ್ಯೇಕವಾಗಿ ವೇದಿಕೆಗಳನ್ನು ಹಂಚಿಕೊಳ್ತಾ ಇದ್ರು. ಮೊನ್ನೆ ಅವಣಿಯಲ್ಲಿ ನಡೆದ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಮುಂದಿನ ದಿನಗಳಲ್ಲಿ ನಾವು ಮತ್ತು ಕಾಡೇನಹಳ್ಳಿ ನಾಗರಾಜ್ರವರು ಎಲ್ಲರೂ ನಾವು ಒಗ್ಗಟ್ಟಾಗಿ ಮತ್ತೆ ಮುಂದೆ ಬರ್ತೀವಿ ಅಂತ ಸ್ಪಷ್ಟನೆ ಕೊಟ್ಟರು. ಮತ್ತೆ ಸುದ್ದಿಗಾರರು ಪ್ರಶ್ನೆ ಮಾಡಿದಾಗ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಾಗಲಿ ಮತ್ತು ಕಾಡೇನಹಳ್ಳಿ ನಾಗರಾಜ್ರವರಾಗಲಿ ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ, ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಿರ್ಬೋದು, ಗುಂಪುಗಾರಿಕೆಯೂ ಆಗಿರ್ಬೋದು, ಅವರಲ್ಲಿ ಭಿನ್ನಮತನೂ ಆಗಿರ್ಬೋದು, ಮತ್ತೆ ಒಂದಾಗ್ಬೋದು. ಯಾಕಂದರೆ ನಮ್ಮ ಮುಳಬಾಗಿಲಿನಲ್ಲಿ JDS ಪಕ್ಷದಲ್ಲಿ ಗುಂಪುಗಾರಿಕೆ ಆದರೂ ಕೂಡ ಮತ್ತೆ ಒಂದಾಗಿರುವ ನಿದರ್ಶನಗಳಿದೆ. ಅದೇ ರೀತಿ ಇಲ್ಲಿ ಕೂಡ ನಮ್ಮ ಶಾಸಕರ ಜೊತೆ ಒಗ್ಗಟ್ಟಾಗಿ ಮತ್ತೆ JDS ಪಕ್ಷದ ಮುಖಂಡರು ಒಂದಾಗ್ಬೋದು. ಈ ಭಿನ್ನಮತ ಯಾಕೆ, ಮತ್ತೆ ಪ್ರತ್ಯೇಕ ವೇದಿಕೆಗಳಲ್ಲಿ ಒಗ್ಗಟ್ಟಾಗಿ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಅದು ಶಾಸಕರಿಗೂ JDS ಮುಖಂಡರಿಗೂ ಅಧ್ಯಕ್ಷರಿಗೂ ಅವ್ರಿಗೆ ಗೊತ್ತಿರೋ ವಿಚಾರ. ನಮಗೆ ಅದರ ಬಗ್ಗೆ ಅವಶ್ಯಕತೆ ಇಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಇದು ಯಾಕೆ ಈ ರೀತಿ ಭಿನ್ನಮತಗಳು ಅಂತ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳು ಬಂದಾಗ ನಾವು ಕೂಡ ಪ್ರಶ್ನೆಗಳು ಮಾಡಿ ಅದಕ್ಕೆ ಉತ್ತರವನ್ನು ಪಡೆದಿದ್ದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಯಾವ ರೀತಿ ನಮ್ಮ JDS ಪಕ್ಷದಲ್ಲಿ ಗುಂಪುಗಾರಿಕೆ ಇದೆಯೋ ಇಲ್ವೋ ಅದು ಅವರೇ ಉತ್ತರ ಕೊಡ್ತಾರೆ. ಒಂದೇ ವೇದಿಕೆಯಲ್ಲಿ ಮತ್ತೆ ಕಾಣಿಸ್ಕೊಂಡು ಅದಕ್ಕೆ ಉತ್ತರ ಕೊಡ್ಬೋದು ಅಂತ ನಾನು ಅನಿಸ್ಕೊಳ್ತೀನಿ. ನೀವು ನೋಡಿರ್ಬೋದು, ಈ ಚುನಾವಣೆಗಳಾಯಿತು, DCC ಬ್ಯಾಂಕ್ನ ಚುನಾವಣೆ ಆಯಿತು, ಮತ್ತು ಈ ಕೋಮುಲ್ ಚುನಾವಣೆ ಆಯಿತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮುಳಬಾಗಿಲಿನ ಇತಿಹಾಸದಲ್ಲಿ ಸತತವಾಗಿ 3 ಚುನಾವಣೆಗಳಲ್ಲಿ JDS ಸೋತಿತ್ತು, ಅಧಿಕಾರಕ್ಕೆ ಬಂದಿರಲಿಲ್ಲ MLA ಎಲೆಕ್ಷನಲ್ಲಿ. ಅದರಲ್ಲಿ ಒಗ್ಗಟ್ಟನ್ನು ಕಾಪಾಡಿ ಎಲ್ಲ ಮುಖಂಡರ ಒಂದು ಒಗ್ಗಟ್ಟಿನಿಂದ JDSನ ಶಾಸಕರು ಮುಳಬಾಗಿಲಿನಲ್ಲಿ ಗೆದ್ದು ಬಂದರು. ಅದಾದ ನಂತರ ಎಲ್ಲ ಚುನಾವಣೆಗಳಲ್ಲಿ ಒಗ್ಗಟ್ಟಾಗಿ ಅವರು ಗೆಲ್ಲುತ್ತಾ ಬಂದಿದ್ದರು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ DCC ಬ್ಯಾಂಕ್ ಚುನಾವಣೆಯಲ್ಲಿ JDSನ ಆಧಿಪತ್ಯ ಸಾಧಿಸಿದ್ದಾರೆ. ಮತ್ತು ಅದೇ ರೀತಿ ಕೋಮುಲ್ ಚುನಾವಣೆಯಲ್ಲಿ ಅವರು JDS ಅವರೇ ಗೆದ್ದಿದ್ದಾರೆ. ಈ ರೀತಿ ಎಲ್ಲ ಚುನಾವಣೆಗಳನ್ನು ಗೆಲ್ತಾ ಬಂದಿದ್ದಾರೆ. ಈ ರೀತಿ ಆಗಿ ಮತ್ತೆ ಯಾಕೆ ಗುಂಪುಗಾರಿಕೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದೇ ರೀತಿ ಈಗ ಎಲ್ಲರೂ ಇವರು JDS ಪಕ್ಷದಲ್ಲಿ ಗುಂಪುಗಾರಿಕೆ ಆಗಿಬಿಟ್ಟಿದೆ, ಮತ್ತೆ ಅವರು ಒಂದಾಗಲ್ಲ ಅಂತ ಕೆಲವರು ಹೇಳ್ಕೊಂಡಿರ್ಬೋದು. ಆದರೆ ಈಗ ಪ್ರಶ್ನೆ ಮತ್ತು ಉತ್ತರಗಳು, ಸ್ಪಷ್ಟನೆಗಳು ನೋಡಿದರೆ ಒಂದಾಗುವ ಮುನ್ಸೂಚನೆಗಳು ಈಗಾಗಲೇ ಕೊಟ್ಟಿದ್ದಾರೆ. ಈಗ ಈ ವಿಚಾರದಲ್ಲಿ ಹೇಳಬೇಕಂದ್ರೆ ಪ್ರಭಾವಿ ನಾಯಕರು, ನಮ್ಮ ಮುಳಬಾಗಿಲಿನ ಒಬ್ಬ ಪ್ರಭಾವಿ ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಬಂದು MLA ಎಲೆಕ್ಷನಲ್ಲಿ JDS ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸಿ ಅವ್ರದ್ದೇ ಆದ ಒಂದು ಏನೋ ಸ್ಟ್ರಾಟಜಿಸಿಂದ ಎಲೆಕ್ಷನನ್ನು ಗೆಲ್ಲಿಸಿದ್ರು. ಅವರು ಮತ್ತು ಎಲ್ಲರೂ JDS ಪಕ್ಷದ ಎಲ್ಲ ನಾಯಕರುಗಳು ಸೇರಿ ಎಲೆಕ್ಷನ್ ಮಾಡಿ ಗೆಲ್ಲಿಸಿದ್ರು. ಯಾರಂದರೆ ಆನಂದ್ ರೆಡ್ಡಿರವರು. ಅವರ ಮನೆಯಲ್ಲೇ ಈ ಕೋಮುಲ್ ಚುನಾವಣೆಯ ಒಂದು ಮೀಟಿಂಗ್ಸ್ಗಳಾಯಿತು, ಮತ್ತು DCC ಬ್ಯಾಂಕ್ನ ಒಂದು ಸ್ಟ್ರಾಟಜಿಸಿ ಅಲ್ಲೇ ಆಯಿತು.
ನಿಮಗೆ ಗೊತ್ತಿದೆ, ನಮ್ಮ ಸುದ್ದಿವಾಹಿನಿಗಳಲ್ಲೇ ನಾವು ಪ್ರಸಾರ ಮಾಡಿದ್ದೀವಿ. ಏನಂದರೆ JDSನ ಲೀಡರ್ಸ್ ಎಲ್ಲರೂ ಹೇಳಿದರು, ಈ ಮನೆ ನಮಗೆ ಅದೃಷ್ಟದ ಮನೆ, ಇಲ್ಲಿಂದಾನೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅವರು JDS ಪಕ್ಷದಲ್ಲಿ ಬೆಳೀತಾ ಬಂದಿದ್ದಾರೆ. ಈಗ ಯಾಕಂದರೆ ಈ ಭಿನ್ನಾಭಿಪ್ರಾಯ ಇದೇ ಆಗಿರ್ಬೋದು, JDSದಲ್ಲಿ ಅವರ ಪ್ರಭಾವ ಹೆಚ್ಚುತ್ತಾ ಬಂದಿದೆ. ಅದಕ್ಕೆ ಏನಾದರೂ ಭಿನ್ನಮತ ಆಗಿರ್ಬೋದು ಅಂತ ಅದು ಗೊತ್ತಿಲ್ಲದೆ ಇರೋ ವಿಚಾರ. ಅದಕ್ಕೆ ನಾನು ಸ್ಪಷ್ಟನೆ ಹೇಳೋಕ್ಕಾಗಲ್ಲ ಈ ರೀತಿ. ಯಾಕಂದರೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಶಾಸಕರ ಜೊತೆ ಆನಂದ್ ರೆಡ್ಡಿರವರು, ನಗವಾರ NR ಸತ್ಯಣ್ಣರವರು, ರಘುಪತಿ ರೆಡ್ಡಿರವರು ಮತ್ತು ಗೊಲ್ಲಳ್ಳಿ ಜಗದೀಶ್ ರಾವ್, ಇವರು ಒಂದು ಗುಂಪಿನಲ್ಲಿ ಈಗ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ ಕಾಡೇನಹಳ್ಳಿ ನಾಗರಾಜ್ರವರ ಜೊತೆಯಲ್ಲಿ ಗೊಲ್ಲಳ್ಳಿ ಪ್ರಭಾಕರ್ ರವರು, ಶಾಮೇಗೌಡರು, ಈ ರೀತಿ ಒಂದು ಗುಂಪು ಕಾಣಿಸ್ಕೊಳ್ತಾ ಇದೆ. ಆದರೆ ಈಗ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಈ ರೀತಿ ಆಗಿರುವಾಗ ಈಗ ಗುಂಪುಗಾರಿಕೆ ಒಂದು ಕಡೆ ಸೆಟ್ರೇಟ್ ಆಗುತ್ತೆ, ಅದು ಮುಂದೆ ಎಲೆಕ್ಷನ್ ಹೋಗ್ತಾರೆ. ಈಗ ಇನ್ನೊಂದು ವಿಚಾರ ಏನಂದರೆ, ಮುಂಬರುವ ಚುನಾವಣೆಗಳಲ್ಲಿ ಒಗ್ಗಟ್ಟಾಗಿ ಇಲ್ಲಿ ಮುಳಬಾಗಿಲಿನಲ್ಲಿ ಹೋಗ್ತಾರೆ ಅಂತ ಕಾಡೇನಹಳ್ಳಿ ನಾಗರಾಜ್ ಅವರು. ಯಾಕಂದರೆ ಈಗ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಅದೇ ರೀತಿ ಸ್ಥಳೀಯ ನಗರ ಸಂಸ್ಥೆ ಚುನಾವಣೆಗಳು ಬರುತ್ತೆ. ಅದರಲ್ಲಿ ನಾವು ಎಲ್ಲರೂ ಒಂದಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ಭಾಗವಾಗಿ ನಮ್ಮ ಮುಳಬಾಗಿಲಿನಲ್ಲಿ ರಾಜ್ಯದಲ್ಲಿ ಮೈತ್ರಿ ಆಗಿದೆ, ಅದೇ ರೀತಿ ಇಲ್ಲಿ ಕೂಡ ಮೈತ್ರಿಯ ಪಾಲನೆ ಆಗಬೇಕು ಎಂದ ಆ ವಿಚಾರದಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಮುಳಬಾಗಿಲಿನ ಆವಣಿಯಲ್ಲಿ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ BJP ಮುಖಂಡರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ನಾವು ಮೈತ್ರಿ ಒಗ್ಗಟ್ಟಾಗಿದ್ದೀವಿ, ಮುಳಬಾಗಿಲಿನಲ್ಲಿ ಕೂಡ ಮೈತ್ರಿಯ ಪಾಲನೆ ಮಾಡ್ತೀವಿ ಅಂತ ಶಾಸಕರು ಒಂದು ಮೆಸೇಜ್ ಈಗಾಗಲೇ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಮೈತ್ರಿ ಧರ್ಮವನ್ನು ಮುಳಬಾಗಿಲಿನಲ್ಲಿ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಶಾಸಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ಮುಂದುವರಿದ ಭಾಗವಾಗಿ ಈಗ ಒಂದು ವಿಚಾರ ಹೇಳಬೇಕಂದ್ರೆ, ಶಾಸಕರ ನಡೆ, ಮುಂದಿನ ನಡೆ ಯಾವ ರೀತಿ ಇದೆ, ಅವರು ರಾಜಕೀಯದಲ್ಲಿ ಯಾವ ರೀತಿ ಬೆಳೀತಾ ಇದ್ದಾರೆ ಮತ್ತು ಅವರ ಹೇಳಿಕೆಗಳು ಮತ್ತು ಅವರು ಮುಂದೆ ಯಾವ ರೀತಿ ಅವರು ಎಲೆಕ್ಷನ್ಸ್ ಮಾಡಬಹುದು ಅಂತ ಮುನ್ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ. ಯಾವುದೇ ಪಕ್ಷದ ವಿಚಾರ ಅಲ್ಲ, ಯಾವುದೇ ಒಂದು ಒಬ್ಬರ ಪರವಾಗಿ ಮಾತಾಡೋದಲ್ಲ. ವಾಸ್ತವಾಂಶ ಏನಿದೆ, ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ರಾಜಕೀಯದಲ್ಲಿ ಚಾಣಕ್ಯರು ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ನಾಡಿ ಮಿಡಿತ, ಜನರ ನಾಡಿ ಮಿಡಿತ ಅವರು ಈಗಾಗಲೇ ತಿಳ್ಕೊಂಡಿದ್ದಾರೆ. ನಾನು ಸಾರ್ವಜನಿಕರ ಮುಂದೆ ಯಾವ ರೀತಿ ನಾನು ಮಾತಾಡಿದರೆ, ಯಾವ ರೀತಿ ನಡ್ಕೊಂಡ್ರೆ ನನಗೆ ಮುಂದಿನ ದಿನಗಳಲ್ಲಿ ಅದು ವರವಾಗಬಹುದು ಅಂತ ಈಗಾಗಲೇ ಅವರು ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಈಗಾಗಲೇ ನೀವು ನೋಡಿದ್ದೀರಾ, ನಮ್ಮ ಮುಳಬಾಗಿಲಿನ ಇತಿಹಾಸ, ಚುನಾವಣೆಗಳ ಇತಿಹಾಸ ತಾವು ನೋಡಿರ್ತೀರಾ, ಗಮನಿಸಿದ್ದೀರಾ. ಇದು ಚರ್ಚೆ ಆಗಿದೆ. ಸತತವಾಗಿ ಕಂಟಿನ್ಯೂಸ್ ಯಾರು 2 ಸಲ MLA ಆಗಿಲ್ಲ, ಒಂದು ಚುನಾವಣೆ ಬಿಟ್ಟು ಮತ್ತೆ ಗೆದ್ದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 1 ಸಲ ಗೆದ್ದವರು ಕಂಟಿನ್ಯೂ ಅವರು ಸೆಕೆಂಡ್ ಟರ್ಮ್ಗೆ ಗೆದ್ದಿಲ್ಲ. 2 ಬಾರಿ ಗೆದ್ದಿದ್ದಾರೆ, ಆದರೆ ಕಂಟಿನ್ಯೂಸ್ 2 ಟರ್ಮ್ ಗೆದ್ದಿಲ್ಲ. ಆದರೆ ಈ ಇತಿಹಾಸವನ್ನು ಮತ್ತೆ ಇವರು ಸೃಷ್ಟಿ ಮಾಡಲು ಏನಂದರೆ, ಕಂಟಿನ್ಯೂಸ್ ನಾನು ಗೆಲ್ಲೇಬೇಕು ಎಂಬ ವಿಶ್ವಾಸದಲ್ಲಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಅವರ ಪ್ರಯತ್ನ ಆಗಿದೆ. ಮತ್ತು ಅದೇ ರೀತಿ ಅವರು ಅವರ ರಾಜಕೀಯದ ಒಂದು ಸ್ಟ್ರಾಟಜಿಸ್ ಮಾಡ್ತಾ ಇದ್ದಾರೆ. ರಾಜಕೀಯ ವಲಯದಲ್ಲಿ ಈಗಾಗಲೇ ನೀವು ನೋಡಿರ್ಬೋದು, ರಾಜ್ಯದಲ್ಲಿ ಮೈತ್ರಿ ಇದೆ, ಮುಳಬಾಗಿಲಿನಲ್ಲಿ ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡಿಕೊಂಡು ಅಲ್ಲಿನ ಸಿದ್ಧಾಂತಗಳನ್ನು ಇಲ್ಲಿ ಕೂಡ ನಾನು ಜಾರಿ ಮಾಡಿ ಇಲ್ಲಿ ಕೂಡ ಅದೇ ರೀತಿ ಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತ ಅವರು ಈಗಾಗಲೇ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ನೀವು ಗಮನಿಸಿರ್ಬೋದು, ಶಾಸಕರು ಎಷ್ಟು ಈ ರಾಜಕೀಯದಲ್ಲಿ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನೀವೇ ಗಮನಿಸಿರ್ಬೋದು. ಅವರು ಬಹಿರಂಗವಾಗಿ ಹಿಂದುತ್ವದ ಹಾದಿಯನ್ನು ಹಿಡಿದಿದ್ದಾರೆ. ಇದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮುಂಬರುವ ಚುನಾವಣೆಗಳಲ್ಲಿ ಒಂದು ಸಮುದಾಯದ
ಮತಗಳನ್ನು ಬರಲ್ಲ. ಒಂದು ಸಮುದಾಯದ ಮತಗಳನ್ನು ಕಂಪ್ಲೀಟ್ ಆಗಿ ನಾನು ಪಡೆದುಕೊಳ್ಳಬೇಕು ಮತ್ತು ಇಲ್ಲಿ ನಾನು ಒಂದು ಫೈರ್ ಬ್ರ್ಯಾಂಡ್ ಆಗಿ ಮುಳಬಾಗಿಲಲ್ಲಿ ಆದರೆ ನನಗೆ ಮತ್ತೆ ನಾನು ಇಲ್ಲಿ ಗೆಲ್ಲಬಹುದು ಎಂಬ ವಿಶ್ವಾಸದಿಂದ ಒಂದು ಒಳ್ಳೆ ಸ್ಟೆಪ್ಸ್ ಅವರು ಇಲ್ಲಿ ರಾಜಕೀಯ ವಲಯದಲ್ಲಿ ಹೇಳ್ಕೊಂಡು ಬರ್ತಾ ಇರೋದು ಜನ ಅಂತ ಇರೋದೇನಂದ್ರೆ ಒಳ್ಳೆ ಸ್ಟೆಪ್ ತಗೊಂಡಿದ್ದಾರಪ್ಪ, ಮುಂದೆ ಇವ್ರಿಗೆ ಇದು ಪ್ಲಸ್ ಪಾಯಿಂಟು ಆಗ್ಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ನೀವೇ ಗಮನಿಸ್ತಾ ಇದ್ದೀರಾ, ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಅವರ ನಡೆ ಈಗ ಸದ್ಯಕ್ಕೆ ನಾನು ಮುಳಬಾಗಿಲಿನಲ್ಲಿ ಒಂದು ಹಿಂದುತ್ವದ ಹಾದಿಯಲ್ಲಿ ಹೋದರೆ ನನಗೆ ಜನ ಮತ್ತೆ ಕೈ ಹಿಡಿಯಬಹುದು, ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೋದು ಅಂತ ಅವರು ಒಂದು ಅಚಲ ನಂಬಿಕೆಯಿಂದ ಮುಂದಿನ ದಿನಗಳಲ್ಲಿ ನನಗೆ ಹೊರಗ್ಬೋದು ಎಂಬ ಒಂದು ವಿಶ್ವಾಸದಿಂದ ಹೊರಡಿದ್ದಾರೆ. ಅದು ಆಗಬಹುದು, ಯಾಕಂದರೆ ಈಗ ಸದ್ಯಕ್ಕೆ ದೇಶದ ಮತ್ತು ನಮ್ಮ ರಾಷ್ಟ್ರದ ಮತ್ತು ರಾಜಕೀಯ ರಾಜ್ಯದ ಒಂದು ಸ್ಥಿತಿ ನೋಡ್ತಾ ಬರ್ತಾ ಇದ್ರೆ ಅದಕ್ಕೆ ಈ ರೀತಿ ಒಂದು ಫಾರ್ ಎಕ್ಸಾಂಪಲ್ಸ್ ನೋಡಿದ್ರೆ ಅದರಲ್ಲಿ ಸಕ್ಸಸ್ ಆಗಿರೋದು ಕೂಡ ಇದೆ. ಯಾಕಂದರೆ ಈ ರೀತಿ ಸ್ಟ್ರಾಟಜೀಸ್ ಮಾಡಿ ಯಾವ ರೀತಿ ನಾನು ಮುಂದಿನ ನಡೆದರೆ ಇಲ್ಲಿ ಮತ್ತೆ ಸಕ್ಸಸ್ಫುಲ್ ಆಗ್ತೀನಿ ಅಂತ ಯೋಚನೆ ಮಾಡಿ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಂಡಿದ್ದಾರೆ. ಅವರ ಹೇಳಿಕೆಗಳು ಮತ್ತು ಅವರ ನಿರ್ಧಾರಗಳು ಯಾವ ರೀತಿ ಇದೆ, ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು BJP ಲೀಡರ್ಸ್ ಜೊತೆ ಒಳ್ಳೆ ಹೊಂದಾಣಿಕೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. JDS ಮುಖಂಡರನ್ನು ಕೂಡ ಮತ್ತೆ ಒಂದಾಗಿ ಹೋಗೋಣ ಅಂತಾನು ಕೂಡ ಅವರ ನಡೆ ಆಗಿದೆ. ಈ ರೀತಿ ಇರುವಾಗ ಮತ್ತೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಿಗೆ ಮುಳಬಾಗಿಲಿನ ಏನು ಇತಿಹಾಸ ಇದೆ, ಕಂಟಿನ್ಯೂಯಸ್ ಆಗಿ ಯಾರು ಸೆಕೆಂಡ್ ಟರ್ಮ್ ಗೆದ್ದಿಲ್ಲ ಅದನ್ನು ಗೆಲ್ಲೇಬೇಕು ಎಂಬ ಪಣ ತೊಟ್ಟಿರೋದು ಅದು ನಿಜ ಆಗಬಹುದು. ಅದು ಮುಂದೆ ಕಾದು ನೋಡೋಣ. ಇದು ರಾಜಕೀಯ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಒಂದು ವಿದ್ಯಮಾನಗಳು ಹೀಗಿರುತ್ತದೆ. ಯಾಕಂದರೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಬಹಿರಂಗವಾಗಿ ವೇದಿಕೆಗಳಲ್ಲಿ ನಾನು ಹಿಂದೂ ಶಾಸಕ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅದು ಅವರ ಚಾಣಕ್ಯ ಒಂದು ನಡೆ ಅಂತ ಹೇಳ್ಬೋದು. ಯಾಕಂದರೆ ನಾನು ಯಾವ ರೀತಿ ಮಾತಾಡಿದ್ರೆ ಜನರ ನಾಡಿ ಮಿಡಿತವನ್ನು ಅವರು ಅರ್ತಿದ್ದಾರೆ. ಅದು ರಾಜಕೀಯದ ವಿಚಾರ. ಮುಂದಿನ ಒಂದು ನಡೆ ಯಾವ ರೀತಿ ಇರುತ್ತೆ, ಅದಕ್ಕೆ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇಷ್ಟು ಇವತ್ತಿನ ನನ್ನ ಒಂದು ಚಿಕ್ಕದಾಗಿ ಸಾರ್ವಜನಿಕ ವಲಯದಲ್ಲಿ ಏನು ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ರು ಅದರ ಬಗ್ಗೆ ನನ್ನ ಒಂದು ಚಿಕ್ಕ ಒಂದು ವಿಶ್ಲೇಷಣೆ ಆಗಿರುತ್ತದೆ. ಇದರಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು ವೀಕ್ಷಕರೇ.